ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಬೇಕೇ? ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕೇ? ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ವೀಕ್ಷಕರೇ, ಮನೆಯ ಮುಖ್ಯ ದ್ವಾರ ನಮ್ಮ ಏಳಿಗೆ ಮತ್ತು ಅವನತಿ ಎರಡಕ್ಕೂ ಕಾರಣವಾಗಬಲ್ಲದು. ಮನೆಯ ಮುಖ್ಯ ದ್ವಾರ ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿಗೆ ಇದ್ದರೆ ಏಳಿಗೆ ಪಕ್ಕ. ಇಲ್ಲ ಅಂದರೆ ನೀವು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಏಳಿಗೆ ಆಗೋದೇ ಇಲ್ಲ. ಆದರೆ ವಾಸ್ತು ಸರಿ ಇಲ್ಲದ ಮನೆಯ ಮುಖ್ಯ ದ್ವಾರದ ಮೇಲೆ ಈ ಒಂದು ನಂಬರ್ ಬರೆಯೋದ್ರಿಂದ ಮನೆಯಲ್ಲಿ ಚಮತ್ಕಾರಿ ರೀತಿಯಲ್ಲಿ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ. ಮನೆಯ ಸದಸ್ಯರೆಲ್ಲ ಕೋಟ್ಯಾಧಿಪತಿಗಳಾಗ್ತಾರೆ. ಹಾಗಾದರೆ ಮನೆಯ ಮುಖ್ಯ ದ್ವಾರದ ಮೇಲೆ ಯಾವ ನಂಬರ್ ಬರಿಬೇಕು ಅನ್ನುವ ಆ ಕುತೂಹಲಕಾರಿ ವಿಷಯ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ಈ ವಿಡಿಯೋದ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಪರಮೇಶ್ವರನ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗ ಭಾಗ್ಯಗಳು ನಮ್ಮದಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರ ಪ್ರವೇಶ ದ್ವಾರ ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಬರುವ ಅವಕಾಶಗಳನ್ನು ಸ್ವಾಗತ ಮಾಡುವ ದ್ವಾರವೂ ಆಗಿರುತ್ತೆ. ಮತ್ತು ಬಂದ ಅವಕಾಶಗಳನ್ನು ಹಾಳು ಮಾಡುವ ಮ್ಯಾಜಿಕ್ ಅದರಲ್ಲೇ ಇರುತ್ತೆ. ಅದು ನಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ವಾಸ್ತು ಸರಿ ಇಲ್ಲ ಅಂದರೆ ಋಣಾತ್ಮಕ ಶಕ್ತಿಯನ್ನು ಇನ್ನೂ ಹೆಚ್ಚು ಆಕರ್ಷಣೆ ಮಾಡಿ ನಿಮ್ಮನ್ನು ಕಷ್ಟಕ್ಕೆ ನೂಕುತ್ತದೆ. ಮನೆಗೆ ದುಡ್ಡು ಬರಬೇಕು ಅಂದರೆ ನಾವು ಮುಖ್ಯ ಬಾಗಿಲಿನಿಂದ ತಾನೇ ಹೊರಗಡೆ ದುಡಿಯೋದಕ್ಕೆ ಕೆಲಸಕ್ಕೆ ಅಂತ ಹೋಗೋದು ಮುಖ್ಯ ದ್ವಾರದಿಂದ. ನಾವು ಹೊರ ಪ್ರಪಂಚಕ್ಕೆ ಕಾಲಿಡುತ್ತೀವಿ. ಆದ್ದರಿಂದ ವಾಸ್ತುಶಾಸ್ತ್ರದಲ್ಲಿ ಮುಖ್ಯ ದ್ವಾರವು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಆರೋಗ್ಯ, ಸಂಪತ್ತು ಮತ್ತು ಸಾಮರಸ್ಯವನ್ನು ಹೆಚ್ಚು ಮಾಡುವ ಮತ್ತು ಉಳಿಸಿಕೊಳ್ಳುವ ಸಹಾಯ ಮಾಡುವ ದ್ವಾರವೇ ಮುಖ್ಯ ದ್ವಾರ. ಪ್ರತಿಯೊಬ್ಬರೂ ಕೂಡ ಸುಂದರವಾದ ಸ್ವಂತ ಮನೆಯ ಕನಸು ಕಂಡಿರುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಂತ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸಬೇಕು ಅಂತ ಯೋಚನೆ ಮಾಡಿರ್ತಾರೆ. ಆದರೆ ಈಗಿನ ಕಷ್ಟದ ದಿನಮಾನಗಳಲ್ಲಿ ನಾವು ಅಂದುಕೊಂಡಂತೆ ಮನೆ ನಿರ್ಮಾಣ ಮಾಡೋದು ಸುಲಭದ ಮಾತಲ್ಲ. ಮನೆಯನ್ನು ಆಯ್ಕೆ ಮಾಡುವಾಗ ಪ್ರತಿಯೊಂದು ಸಣ್ಣ ವಿಷಯಗಳನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಅವಲೋಕನ ಮಾಡುವುದು ತುಂಬ ಮುಖ್ಯ ಅಂತಾನೆ ಹೇಳ್ಬೋದು. ನೀವು ಮನೆ ಕಟ್ಟಬೇಕು ಅಂದರೆ ಅಥವಾ ಹೊಸ ಮನೆ ಖರೀದಿ ಮಾಡುವ ಸಮಯದಲ್ಲಿ ವಾಸ್ತುವಿನ ನಿಯಮಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಮನೆಯ ಮುಖ್ಯ ದ್ವಾರದಲ್ಲಿ ವಾಸ್ತುದೋಷ ಇದ್ದಾಗ ಮನೆಯ ಸದಸ್ಯರು ಹಲವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಇದರಿಂದ ಮನೆಯಲ್ಲಿ ಆರ್ಥಿಕ, ಮಾನಸಿಕ ಮತ್ತು ಆರೋಗ್ಯದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಮನೆಯ ಮುಖ್ಯ ಬಾಗಿಲಿನಲ್ಲಿ ದೋಷ ಇರಬಾರದು. ಮನೆಯ ಮುಖ್ಯ ಬಾಗಿಲು ವಾಸ್ತು ಪ್ರಕಾರ ಸರಿಯಾಗಿದ್ದರೆ ಮನೆಯ ಎಲ್ಲ ಸದಸ್ಯರಲ್ಲಿ ಪರಸ್ಪರ ಸಹಕಾರ ಮತ್ತು ಪ್ರೀತಿಯ ಭಾವನೆ ನೆಲೆಸುವಂತೆ ಮಾಡುತ್ತದೆ. ನಿಮಗೆ ಹಣದ ಕೊರತೆ ಆಗೋದೇ ಇಲ್ಲ. ಮನೆಯ ಮುಖ್ಯ ದ್ವಾರವು ನಿಮಗೆ ಧನಾತ್ಮಕ ಶಕ್ತಿಯನ್ನು ಹೊರಸೂಸುವಂತೆ ಇರಲಿ. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಮತ್ತು ಹೊರಗಡೆಯಿಂದ ಮನೆಯೊಳಗೆ ಬರುವಾಗ ನಿಮಗೆ ಪಾಸಿಟಿವ್ ಫೀಲ್ ಕೊಡುವಂತಿರಬೇಕು. ಮುಖ್ಯ ದ್ವಾರದ ಮುಂದೆ ಹಳೆಯ ಹಾಳಾಗಿರುವ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಖಂಡಿತ ಇಡಲೇಬಾರದು. ಗಿಡ ಅಥವಾ ಮರಗಳ ನೆರಳು ಮುಖ್ಯ ದ್ವಾರದ ಮೇಲೆ ಬಿದ್ದರೆ ಅದು ಒಳ್ಳೆಯದು ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಮನೆಯ ಮುಂದೆ ತುಳಸಿ ಗಿಡ ಇರಲೇಬೇಕು. ಇದರಿಂದ ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿ ಯಾವಾಗಲೂ ಪ್ರವೇಶವಾಗುತ್ತೆ. ಇನ್ನು 2 ರಸ್ತೆ ಕೂಡುವ ಸ್ಥಳ ಗೊಂದಲವನ್ನು ಸೂಚಿಸುತ್ತದೆ. ಹಾಗಾಗಿ ಇದು ಗೊಂದಲಕ್ಕೆ ಕಾರಣವಾಗಬಹುದು. ಆದ್ರಿಂದ ಮನೆಯ ಮುಖ್ಯ ದ್ವಾರ 2 ರಸ್ತೆ ಕೂಡುವ ಕಡೆಗೆ ಮುಖ ಮಾಡಿಕೊಂಡು ಇರಬಾರ್ದು. ಅಲ್ಲದೆ ಮನೆ ಮುಖ್ಯ ಬಾಗಿಲು ಮನೆಯಲ್ಲಿರುವ ಇತರ ಬಾಗಿಲುಗಳಿಗಿಂತ ದೊಡ್ಡ ಮತ್ತು ಅಗಲವಾಗಿರಬೇಕು. ಮನೆಯ ಮುಖ್ಯ ದ್ವಾರದ ಮುಂದೆ ಇರುವ ಮೆಟ್ಟಿಲುಗಳ ಸಂಖ್ಯೆಯೂ ಸಹ ನಮ್ಮ ಮನೆಯ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಮನೆಯ ಒಳಗೆ ಹೋಗಲು ಇರುವ ಮೆಟ್ಟಿಲುಗಳು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿರಬೇಕು, ಸರಿ ಸಂಖ್ಯೆಯಲ್ಲಿ ಇರಲೇಬಾರದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮನೆಯ ಮುಖ್ಯ ದ್ವಾರವು ಹಳೆಯ ಕಟ್ಟಡ ಅಥವಾ ಇನ್ನೇನು ಕಟ್ಟಡ ಬಿದ್ದು ಹೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಹಳೆಯದಾಗಿರುವ ಕಟ್ಟಡಕ್ಕೆ ಮುಖ ಮಾಡಿರಲೇಬಾರದು. ಅಲ್ಲದೆ ನೆರೆಹೊರೆಯವರ
ಮುಖ್ಯ ದ್ವಾರಕ್ಕೆ ನಿಮ್ಮ ಮುಖ್ಯ ದ್ವಾರ ಇರಬಾರ್ದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಮನೆ ನಿರ್ಮಿಸುವಾಗ ಈ ವಿಷಯ ನಿಮ್ಮ ಗಮನದಲ್ಲಿರಲಿ. ನಮ್ಮ ಮನೆಯಲ್ಲಿ ಎಷ್ಟು ಬಾಗಿಲು ಮತ್ತು ಕಿಟಕಿಗಳು ಇರಬೇಕು ಅಂತ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಮನೆಯ ಒಟ್ಟು ಬಾಗಿಲು ಮತ್ತು ಕಿಟಕಿಗಳು ಸಮಸಂಖ್ಯೆಯಲ್ಲಿ ಇರಬೇಕು. ಮುಖ್ಯ ದ್ವಾರವು ಯಾವಾಗಲೂ ಗಟ್ಟಿಮುಟ್ಟಾಗಿರಬೇಕು. ಉತ್ತಮ ಗುಣಮಟ್ಟದ ಮರವನ್ನ ಉಪಯೋಗಿಸಿ ನಿರ್ಮಿಸಬೇಕು. ಬಾಗಿಲಿಗೆ ಮತ್ತು ಫ್ರೇಮ್ಗೆ ಲೋಹವನ್ನ ಬಳಸಬಾರದು. ಬಾಗಿಲಿನಲ್ಲಿ ಯಾವುದೇ ಬಿರುಕು ಇರಬಾರದು. ಇದನ್ನು ಮನೆ ಕಟ್ಟುವಾಗಲೇ ಖಚಿತಪಡಿಸಿಕೊಳ್ಬೇಕು. ಬಾಗಿಲಿನಲ್ಲಿ ಬಿರುಕು ಇದ್ರೆ ಅದನ್ನ ಅಶುಭ ಅಂತ ಹೇಳಲಾಗಿದೆ. ಮನೆಯ ಮುಖ್ಯ ದ್ವಾರದ ವಾಸ್ತುವನ್ನು ಧನಾತ್ಮಕವಾಗಿ ಹೆಚ್ಚಿಸಲು ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಪ್ರವೇಶ ದ್ವಾರದಲ್ಲಿ ಯಾವಾಗಲೂ ಪ್ರಕಾರವಾದ ಬಲ್ಬ್ ಹಾಕಬೇಡಿ. ಅಂದ್ರೆ ಕೆಂಪು ಪ್ರಕಾರ, ನೀಲಿ ಪ್ರಕಾರ ಇತ್ಯಾದಿ ಬಳಸಬೇಡಿ. ಮುಖ್ಯ ದ್ವಾರದ ಎದುರು ಬೆಳಗ್ಗೆ ಮತ್ತು ಸಂಜೆ ದೀಪವನ್ನ ಹೊತ್ತಿಸಿ. ಮನೆಯ ಮುಖ್ಯ ದ್ವಾರದ ಎದುರು ತುಳಸಿ ಗಿಡ ಇದ್ದೇ ಇರುತ್ತೆ ಅಲ್ವಾ? ತುಳಸಿ ಗಿಡದ ಎದುರು ದೀಪಗಳನ್ನ ಹೊತ್ತಿಸೋದಕ್ಕೆ ಮರಿಬೇಡಿ. ಮುಖ್ಯ ಬಾಗಿಲಿನ ಎದುರು ಕನ್ನಡಿಯನ್ನ ಎಂದಿಗೂ ಇಡಬೇಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಬರುವ ಅವಕಾಶಗಳು ಹಾಗೇ ವಾಪಸ್ ಹೋಗುತ್ತವೆ. ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರು ಜಾಗ ಇದ್ರೆ ಹಸಿರು ಸಸ್ಯಗಳನ್ನ ಇಡಿ. ಅಂದ್ರೆ ಮನಿ ಪ್ಲಾಂಟ್ ಅಥವಾ ಯಾವುದೇ ಅಲಂಕಾರಿಕ ಸಸಿಗಳನ್ನ ಇಡಬಹುದು. ಇನ್ನು ಮುಖ್ಯ ಬಾಗಿಲು 90 ಡಿಗ್ರಿಗಳಲ್ಲಿ ತೆರೀಬೇಕು. ಅಂದ್ರೆ ಪ್ರದಕ್ಷಿಣಾಕಾರವಾಗಿ ಒಂದಾಗಬೇಕು ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ. ಮನೆಯ ಮುಖ್ಯ ಬಾಗಿಲಿನ ಮೇಲೆ ಧೂಳು ಮತ್ತು ಜಾಡು ಇರದಂತೆ ನಿಯಮಿತವಾಗಿ ಸ್ವಚ್ಛಪಡಿಸಿ. ಬಾತ್ರೂಮ್ನನ್ನ ಮನೆಯ ಮುಖ್ಯ ದ್ವಾರದ ಹತ್ತಿರ ನಿರ್ಮಿಸಬಾರದು. ಮನೆಯ ಮುಖ್ಯ ದ್ವಾರಕ್ಕೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣ ಬಳಿಬಾರದು. ಒಂದು ವೇಳೆ ನೀವು ಮನೆಯ ಮುಖ್ಯ ದ್ವಾರಕ್ಕೆ ಕಪ್ಪು ಬಣ್ಣ ಬಳಿದಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತವೆ. ಇನ್ನು ಗೋಡೆಯ ಮಧ್ಯಭಾಗದಲ್ಲಿ ಮುಖ್ಯದ್ವಾರ ಇರದಂತೆ ನೋಡಿಕೊಳ್ಳಿ. ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಸ್ವಲ್ಪ ದೊಡ್ಡದಾದ ಸ್ವಸ್ತಿಕ್, ಓಂ ಶುಭಕಾರಕ ಚಿಹ್ನೆ ಬರೆದ್ರೆ ತುಂಬಾ ಒಳ್ಳೆಯದು. ಮನೆಯ ಮುಂಬಾಗಿಲು ತೆರೆಯುವಾಗ ಹಾಕುವಾಗ ಕಿರಿಕಿರಿ ಅಂತ ಶಬ್ದ ಆಗುವುದು ಒಳ್ಳೆಯ ಸೂಚನೆ ಅಲ್ಲ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ಅತ್ಯಂತ ಮುಖ್ಯವಾದ ಸಂಗತಿ ಅಂದ್ರೆ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ನಾವು ಹೇಳುವ ಈ ನಂಬರ್ ಮತ್ತು ಶುಭ ಚಿಹ್ನೆಗಳನ್ನು ಬರೆದ್ರೆ ನೀವು ಕೋಟ್ಯಾಧಿಪತಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಅದು ಯಾವುದು ಅಂತ ನೋಡೋಣ ಬನ್ನಿ. ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಅಷ್ಟಗಂಧದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬರಿಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ನಿಮ್ಮ ಮನೆಯಲ್ಲಿ ಧನದ ಆಕರ್ಷಣೆ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯದ್ವಾರದ ಮೇಲೆ ಮನೆ ಯಜಮಾನ ಹುಟ್ಟಿದ ದಿನಾಂಕ, ತಿಂಗಳು ಮತ್ತು ವರ್ಷ ಇವೆಲ್ಲವನ್ನ ಕೂಡಿಸಿ ಬರುವ ಒಂದು ನಂಬರನ್ನು ಬರಿಬೇಕು. ಅಂದ್ರೆ ಉದಾಹರಣೆಗೆ ನಿಮ್ಮ ಜನ್ಮ ದಿನಾಂಕ 2/2/1980 ಆಗಿದ್ದಲ್ಲಿ 2+2+1+9+8+0 ಇವೆಲ್ಲವನ್ನ ಕೂಡಿಸಿ ಆಗ 22 ಬರುತ್ತೆ. ಈ ನಂಬರನ್ನ ನಿಮ್ಮ ಮನೆಯ ಮುಖ್ಯದ್ವಾರದ ಹಿಂದ್ಗಡೆ ಬರಿಬೇಕು. ಪ್ರತಿದಿನ ಹೊರಗಡೆ ಹೋಗುವಾಗ ಈ ನಂಬರ್ನ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಆದಂತಹ ಬದಲಾವಣೆಯನ್ನ ಕಾಣಬಹುದು. ಅಲ್ಲದೆ ಈ ನಂಬರನ್ನ ಒಂದು ಹಾಳೆಯಲ್ಲಿ ಬರೆದು ನೀವು ಮಲಗುವಾಗ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗುವುದರಿಂದ ಲಕ್ಷ್ಮೀ ಕಟಾಕ್ಷ ನಿಮ್ಮ ಮನೆಯಲ್ಲಿ ಆಗುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ಕಾಣಬಹುದು. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಹೋಗಿ ಹಣದ ಸುರಿಮಳೆ ಉಂಟಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಮನೆಯ ಮುಖ್ಯದ್ವಾರದ ಮೇಲೆ ಹೀಗೆ ಒಂದು ನಂಬರ್ ಬರೆಯೋದ್ರಿಂದ ನೀವು ಮತ್ತು ನಿಮ್ಮ ಮನೆಯ ಎಲ್ಲ ಸದಸ್ಯರು ಕೋಟ್ಯಾಧಿಪತಿ ಆಗ್ಬೋದು ಅನ್ನೋ ರಹಸ್ಯವನ್ನ ತಿಳಿಸಿದ ಈ ಕುತೂಹಲಕಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು, ಸ್ನೇಹಿತರು ಹಾಗೂ ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಪರಮೇಶ್ವರ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸ್ಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.